ನಮಸ್ಕಾರ ನಮ್ಮ ಕರ್ನಾಟಕ ಸೋಲ್ಜರ್ಸ್ಗಳಿಗೆ ನಾವಿವತ್ತು ಅರ್ಥ ಮಾಡ್ಕೊಳ್ಳೋಣ RTI ಯಾವ ಥರ ಫೈಲ್ ಮಾಡಬೇಕು. ಅಗ್ನಿವೀರ್ ಏನು ಜೂನ್ ಎಕ್ಸಾಮ್ ಬರ್ದು ಬಂದೀವಲ್ಲ ಅದ್ರದ್ದು ರಿಸಲ್ಟ್ ಔಟ್ ಆಗೈತಿ. ರಿಸಲ್ಟ್ನಾಗ ನಮ್ಮ ಹೆಸರು ಬರಲಿ ಬರದೇ ಇರಲಿ ನಾವು ಯಾವ ಥರ RTI ಫೈಲ್ ಮಾಡಿ ನಮ್ಮ ಮಾರ್ಕ್ಸ್ ತಿಳ್ಕೊಳ್ಬೋದು. ಯಾಕಂತಂದ್ರೆ ಲಿಸ್ಟ್ನ ಹೆಸರು ಬಂದ್ರೆ ನಾವು ಫೈನಲ್ ಲಿಸ್ಟ್ನ ಹೆಸರು ಬರ್ಬೋದೋ ಇಲ್ಲೋ ಅಂತ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಲಿಸ್ಟ್ನ ಹೆಸರು ಬಂದೇ ಇಲ್ಲ ಅಂತಂದ್ರೆ ನಾವು ಎಷ್ಟು ಮಾರ್ಕ್ಸ್ ಹಾಕಿದ್ದೀವಿ, ನಾವು ಎಷ್ಟು ಕ್ವಶನ್ಸ್ ಅಟೆಂಪ್ಟ್ ಮಾಡಿದ್ದೀವಿ, ಕರೆಕ್ಟ್ ನಮಗೆ ಮಾರ್ಕ್ಸ್ ಬಂದಿದ್ದಾವೋ ಇಲ್ಲೋ. ಯಾಕಂತಂದ್ರೆ 25-30 ಕ್ವಶನ್ಸ್ ನಾವು ಕರೆಕ್ಟಾಗಿ ಅಟೆಂಪ್ಟ್ ಮಾಡ್ರೆ ನಮ್ಮ ಲಿಸ್ಟ್ನ ಹೆಸರು ಬರ್ಬೇಕು. ಆದ್ರೂ ಸ್ವಲ್ಪ ಜನ ಹುಡುಗರು ಅನ್ನಕತ್ತಾರು, ಅಣ್ಣ ನಾವು ಕರೆಕ್ಟ್ ಅಟೆಂಪ್ಟ್ ಮಾಡ್ರೂ ನಮ್ಮ ಹೆಸರು ಬಂದಿಲ್ಲ, ನಮ್ಮ ಮಾರ್ಕ್ಸ್ ಎಷ್ಟು ಬಿದ್ದಾವು ಗೊತ್ತಿಲ್ಲ, ಅದಕ್ಕೆ ಯಾವ ಥರ ಚೆಕ್ ಮಾಡ್ಕೊಳ್ಬೇಕು ಅಂತ ಭಾಳ ಜನ ಡೌಟ್ ಕೇಳಾಕತ್ತೀರಿ. ಅದಕ್ಕೆ ನಾವು ಒಂದೇ ವೇ ಐತಿ, ನಮಗೆ ಒಂದೇ ದಾರಿ ಐತಿ. RTI ಫೈಲ್ ಮಾಡಬೇಕು, ನಮ್ಮ ಅಗ್ನಿವೀರ್ನಾಗ ಎಷ್ಟು ಮಾರ್ಕ್ಸ್ ಬಂದಿದ್ದಾವೆ ತಿಳ್ಕೊಳ್ಬೇಕು. ಇನ್ನು ಮಾರ್ಕ್ಸ್ ಎಷ್ಟು ಬಂದಾವ ಅಂತ ತಿಳ್ಕೊಳ್ಬೇಕಂತಂದ್ರೆ ನೀವು ಇನ್ನು ನಿಮ್ಮ ಕ್ವಶನ್ಸ್ 50 ಕ್ವಶನ್ಸ್ದಾಗ 40 ಕ್ವಶನ್ಸ್ ಕರೆಕ್ಟ್ ಆಗ್ಯಾವ ಅಂತ ತಿಳ್ಕೊಡ್ರಿ. ನೀವು ಫಿಸಿಕಲ್ನಾಗ ಎಕ್ಸಲೆಂಟ್ ಹೊಡೆದ್ರಿ ಅಂತ ತಿಳ್ಕೊಡ್ರಿ, ಪುಲ್ಅಪ್ಸ್ ಎಕ್ಸಲೆಂಟ್ ಮಾಡ್ರಿ ಅಂತ ತಿಳ್ಕೊಡ್ರಿ. ನಿಮಗೆ 16 ವರ್ಷ ಸರ್ವಿಸಿಗೆ ಡೈರೆಕ್ಟ್ಲಿ ಹೋಗ್ಬೋದು, ಪ್ಯಾರಾ ಕಮಾಂಡೋದಾಗ ಹೋಗ್ಬೋದು. ಇದೆಲ್ಲ ನಿಮ್ಗೆ ಅಪಾರ್ಚುನಿಟಿ ಐತೆ. ಅದಕ್ಕೆ ನೀವು RTI ಹಾಕ್ರಿ, ನಿಮಗೆ ಕ್ವಶನ್ಸ್ಗಳು ಜಾಸ್ತಿ ಕರೆಕ್ಟ್ ಆಗ್ಯಾವ ಅಂತ ತಿಳ್ಕೊಡ್ರಿ. ಇನ್ನೇನು ಫಿಸಿಕಲ್ನಾಗ ಹೋಗ್ತಿರಲ್ಲ ಅಲ್ಲಿ ನೀವು ಎಕ್ಸಲೆಂಟ್ ಹೊಡ್ರಿ. ಎಕ್ಸಲೆಂಟ್ ಹೊಡಂತಲೇ ನಿಮ್ಮ ಜಾಬ ಪರ್ಮನೆಂಟ್ ಮಾಡ್ಕೊಡ್ರಿ ಒಂದು ಅಟೆಂಪ್ಟ್ನಾಗ. ಇನ್ನು ಬರ್ರಿ ಯಾವ ಥರ RTI ಫೈಲ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ನ ಮೊಬೈಲ್ನಾಗ ಯಾವ ಥರ ಹಾಕಬೇಕು ಅಂತ ಈಸಿಲಿ ನಿಮಗೆ ಹೇಳ್ತೀನಿ. ಬರ್ರಿ ಫಸ್ಟ್ ನೀವು ಮೊಬೈಲ್ ತೊಗೊಳ್ರಿ. ಮೊಬೈಲ್ನಾಗ ಗೂಗಲ್ ಅಥವಾ ಕ್ರೋಮ ಓಪನ್ ಮಾಡಿರಿ. ಅಲ್ಲಿ RTI ಅಂತ ಸರ್ಚ್ ಮಾಡಿರಿ. ಸರ್ಚ್ ಮಾಡಂತಲೇ ಫಸ್ಟ್ ವೆಬ್ಸೈಟ್ ಬರ್ತೈತೆ ನೋಡ್ರಿ, RTI ಆನ್ಲೈನ್ ಅಂತ. ಅದನ್ನ ಕ್ಲಿಕ್ ಮಾಡಿರಿ. ಅದನ್ನ ಕ್ಲಿಕ್ ಮಾಡಂತಲೇ RTI ಪೋರ್ಟಲ್ ಓಪನ್ ಆಗಿಬಿಡ್ತೈತಿ. ಅಲ್ಲಿ ಲೆಫ್ಟ್ ಸೈಡ್ ಮ್ಯಾಲೆ ನೋಡ್ಬೋದು ನೀವು ಸಬ್ಮಿಟ್ ರಿಕ್ವೆಸ್ಟ್ ಅಂತ ಇರ್ತೈತಿ. ಸಬ್ಮಿಟ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ ಅಂತ ತಿಳ್ಕೊಡ್ರಿ. ಓಪನ್ ಆಗ್ತೈತಿ. ಎಂಟ್ರ್ ಇಮೇಲ್ ಅಡ್ರೆಸ್, ಎಂಟ್ರ್ ಮೊಬೈಲ್ ನಂಬರ್ ಅಥವಾ ಸೆಕ್ಯೂರಿಟಿ ಕೋಡ್ ಅಂತ ಕೇಳ್ತಾರೆ. ಇನ್ನು ಎಂಟ್ರ್ ಇಮೇಲ್ ಅಡ್ರೆಸ್ ಎಲ್ಲಿಂದ ತರೋನು ಅಂತಂದ್ರೆ ನೀವೇನು ಜಾಯಿನ್ ಇಂಡಿಯನ್ ಆರ್ಮಿಗೆ ಇಮೇಲ್ ಅಡ್ರೆಸ್ ಯೂಸ್ ಮಾಡಿರಿ, ಮೊಬೈಲ್ ನಂಬರ್ ಯೂಸ್ ಮಾಡಿರಲ್ಲ, 99% ಜನ ಅದನ್ನ ಹಾಕ್ರೆ. ಇನ್ನು 1% ಜನ ಮರ್ತೀರಿ, ನೆನಪಿಲ್ಲ ಅಂತಂದ್ರೆ ನೀವು ಬೇರೆ ಇಮೇಲ್ ಅಡ್ರೆಸ್ಸು ಹಾಕ್ಬೋದು. ಆದ್ರೆ ನಿಮ್ದೇನು ಇಮೇಲ್ ಅಡ್ರೆಸ್ ಐತಲ್ಲ ಕರೆಕ್ಟಾಗಿ ಜೆನ್ಯೂನ್ ಜಾಯಿನ್ ಇಂಡಿಯನ್ ಆರ್ಮಿದ ಹಾಕಿರಲ್ಲ ಅದನ್ನ ಹಾಕಕ್ಕೆ ಟ್ರೈ ಮಾಡಿರಿ. ಫಸ್ಟ್ ಇಮೇಲ್ ಅಡ್ರೆಸ್ ಹಾಕ್ರಿ, ಮೊಬೈಲ್ ನಂಬರ್ ಹಾಕ್ರಿ, ಕೆಳಗೆ ಕ್ಯಾಪ್ಚಾ ಕೋಡ್ ಕೊಟ್ಟಿರ್ತಾರೋ ಕ್ಯಾಪ್ಚಾ ಕೋಡ್ನಾಗ ನೀವು ಯಾವ ಥರ ಐತಲ್ಲ ಅದೇ ಥರ ನೀವು ಅಲ್ಲಿ ಹಾಕಿ ಪೇಸ್ಟ್ ಮಾಡಿ ಸಬ್ಮಿಟ್ ಹೊಡ್ರಿ. ಇನ್ನು ಸಬ್ಮಿಟ್ ಹೊಡೆ ಅಂತಲೇ ಏನು ಬರ್ತೈತನ ಅಂತಲೇ ನಿಮ್ಗೆ ಒಂದು OTP ಬರ್ತೈತಿ ನಿಮ್ಮ ಇಮೇಲ್ ಅಡ್ರೆಸ್ಸಿಗೆ. ಯಾವ ಥರ ಬರುತ್ತೆ ಅಂತಂದ್ರೆ ಪ್ಲೀಸ್ ಎಂಟರ್ ದಿ OTP ರಿಸೀವ್ಡ್ ಇನ್ ದಿ ಎಂಟರ್ಡ್ ಇಮೇಲ್ ID ಈ ಥರ ಬರ್ತೈತಿ. ಅಲ್ಲಿ ಮ್ಯಾಲೆ ಒಂದು 4 ಡಿಜಿಟ್ ನಂಬರ 6 ಡಿಜಿಟ್ ನಂಬರ ಕೊಟ್ಟಿರ್ತಾರೋ ಅದನ್ನ ತೊಗೊಂಬಂದು ಏನಿಲ್ಲ ಎಕ್ಸ್ಟ್ರಾ ಇನ್ನೊಂದು ಪೇಜ್ ಓಪನ್ ಆಗೈತಲ್ಲ ಅಲ್ಲಿ ಎಂಟರ್ OTP ನಂಬರ್ ಅಂತ ಇರ್ತೈತಿ. ಅಲ್ಲಿ OTP ನಂಬರ್ ಹಾಕ್ರಿ. ತಳಗ ಮತ್ತೊಂದು ಕ್ಯಾಪ್ಚಾ ಕೋಡ್ ಇರ್ತೈತಿ, ಆ ಕ್ಯಾಪ್ಚಾ ಕೋಡ್ ಹಾಕ್ರಿ, ಸಬ್ಮಿಟ್ ಹೊಡ್ರಿ. ಇನ್ನು ಸಬ್ಮಿಟ್ ಹೊಡ ಅಂತಲೇ ಫುಲ್ ಒಂದು ಫಾರ್ಮ್ ಓಪನ್ ಆಗ್ತೈತೆ ರೀ. ಬಂತು ನೋಡ್ರಿ ಮೇನ್ ಕ್ಯಾರೆಕ್ಟರ್. ಇಲ್ಲಿ ಇಂಪಾರ್ಟೆಂಟ್ ಐತಿ. ಈಗ ಏನು ಫುಲ್ ಫಾರ್ಮ್ ಐತಲ್ಲ, ಫುಲ್ ಫಾರ್ಮ್ನಾಗ ಯಾವ್ಯಾವ ಥರ ಡಿಪಾರ್ಟ್ಮೆಂಟ್ ಚಾಯ್ಸ್ ಮಾಡಬೇಕು, ಮಿನಿಸ್ಟ್ರಿ ಚಾಯ್ಸ್ ಮಾಡಬೇಕು, ಇಮೇಲ್ ಅಡ್ರೆಸ್, ಹೆಸರು, ಯಾವ ಥರ ನಾವು ಕ್ವಶನ್ ಬರಿಬೇಕು ಅಂತ ಫುಲ್ ಡೀಟೇಲ್ ಇನ್ಫಾರ್ಮೇಷನ್ ಇವಾಗ ಕೊಡ್ತೀವಿ ನೋಡ್ರಿ. ಫಸ್ಟ್ ಏನು ಕ್ವಶನ್ ಐತೆ ಅದ್ರಾಗ ಸೆಲೆಕ್ಟ್ ಮಿನಿಸ್ಟ್ರಿ ಅಥವಾ ಡಿಪಾರ್ಟ್ಮೆಂಟ್ ಅಂತ ಕೇಳ್ಯಾರ. ಮಿನಿಸ್ಟ್ರಿ ಅಥವಾ ಡಿಪಾರ್ಟ್ಮೆಂಟ್, ನಾವು ಯಾವ ಡಿಪಾರ್ಟ್ಮೆಂಟ್ ಹೋಗೋದು ಡಿಫೆನ್ಸ್ದಾಗ ಆರ್ಮಿದಾಗ, ಅದಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಚಾಯ್ಸ್ ಮಾಡಿರಿ. ಬೇರೆ ಯಾವುದು ಹಾಕಕ್ಕೆ ಹೋಗ್ಬೇಡ್ರಿ, ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಚಾಯ್ಸ್ ಮಾಡಿರಿ. ಇನ್ನು ಬರ್ರಿ ಎರಡನೇ ಕ್ವಶನ್ದಾಗ ಸೆಲೆಕ್ಟ್ ಪಬ್ಲಿಕ್ ಅಥಾರಿಟಿ. ಸೆಲೆಕ್ಟ್ ಪಬ್ಲಿಕ್ ಅಥಾರಿಟಿದಾಗ ನೀವೇನು ಸೆಲೆಕ್ಟ್ ಮಾಡಬೇಕು, ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಫೇರ್ಸ್. ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಫೇರ್ಸ್ ನೀವು ಚಾಯ್ಸ್ ಮಾಡಬೇಕಾಗ್ತದೆ. ಫಸ್ಟ್ನಾಗ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್, ಸೆಕೆಂಡ್ನಾಗ ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಫೇರ್ಸ್. ಇವೆರಡು ಕರೆಕ್ಟ್ ಚಾಯ್ಸ್ ಮಾಡ್ರನ್ನ ನಿಮಗೆ ಆನ್ಸರ್ ಬರ್ತೈತೆ ರೀ. ಬೇರೆ ಏನಾರ ಚಾಯ್ಸ್ ಮಾಡ್ರೆ ಅದು ಯಾವುದೋ ಬೇರೆ ಡಿಪಾರ್ಟ್ಮೆಂಟಿಗೆ ರಿಕ್ವೆಸ್ಟ್ ಹೋಗ್ತೈತಿ, ಅವ್ರ ಕಡೆ ನಿಮ್ಮ ಕ್ವಶನ್ಸಿಗೆ ಆನ್ಸರ್ ಇರಂಗಿಲ್ಲ, ಅವ್ರು ನಿಮ್ಮ ಆನ್ಸರ್ ಮಾಡಂಗಿಲ್ಲ. ಇವೇನು ಎರಡು ಹೇಳಕತ್ತೇನಿಲ್ಲ ಇದನ್ನ ಚಾಯ್ಸ್ ಮಾಡಿರಿ. ನೆಕ್ಸ್ಟ್ ಬರ್ರಿ ತಳಗ ಪರ್ಸ್ನಲ್ ಡೀಟೇಲ್ ಫಾರ್ RTI ಅಂತ ಇರ್ತೈತಿ. ಅದ್ರಾಗ ನೀವು ಪರ್ಸ್ನಲ್ ಡೀಟೇಲ್ ಹಾಕ್ಬೇಕಾಗ್ತೈತಿ. ಅದ್ರಾಗ ಏನು ಇಮೇಲ್ ಅಡ್ರೆಸ್ ಏನು ಯೂಸ್ ಮಾಡಿರಿ ಅದನ್ನ ಹಾಕಬೇಕು, ಮೊಬೈಲ್ ನಂಬರ್ ಏನು ಯೂಸ್ ಮಾಡಿರಿ ಅದನ್ನ ಹಾಕಬೇಕು, ಮತ್ತೊಮ್ಮೆ ಕನ್ಫರ್ಮ್ ಇಮೇಲ್ ಅಡ್ರೆಸ್ ಅದನ್ನ ಹಾಕಬೇಕು, ನಿಮ್ಮ ನೇಮ್ ಹಾಕ್ಬೇಕು ಯಾವ ಥರ 10th ಮಾರ್ಕ್ಸ್ ಕಾರ್ಡ್ನಾಗ ಮತ್ತು ನಿಮ್ಮ ಜಾಯಿನ್ ಇಂಡಿಯನ್ ಆರ್ಮಿದಾಗ ಐತಿಲ್ಲ ಆ ಥರ. ನೆಕ್ಸ್ಟ್ ಜೆಂಡರ್ ಹಾಕಬೇಕು. ಜೆಂಡರ್ ಯಾಕೆ ಹೇಳ್ಯಾರ ಅಂತಂದ್ರೆ ನಮ್ಮ ತಂಗಿಗಳು ಅದಾರ ಇದ್ರಾಗ WMP ಹಾಕ್ಯಾರ, ಅವರು ಭಾಳ ಜನ ಪಾಸ್ ಆಗ್ಯಾರು, ಪಾಸ್ ಆಗಿಲ್ಲ. ಅದಕ್ಕೆ WMP ಯಾರು ನಮ್ಮ ತಂಗಿಗಳು ಅದಾರಲ್ಲ ಅವರು RTI ಫೈಲ್ ಮಾಡ್ಬೋದು. ಈ RTI ಫೈಲ್ ಮಾಡೋದ್ರಿಂದ ಯಾವುದೇ ಥರದ ನಿಮ್ಗೆ ಹಾನಿ ಉಂಟಾಗಂಗಿಲ್ಲ. RTI ಫೈಲ್ ಮಾಡಿನಂದ್ರೆ ನನಗೇನು ಉಲ್ಟಾ ಕೇಸ್ ಮಾಡ್ತಾರನ, RTI ಫೈಲ್ ಮಾಡಿನಂದ್ರೆ ನನ್ನ ಮಾರ್ಕ್ಸ್ಗಳು ಕಮ್ಮಿ ಮಾಡ್ತಾರನ, RTI ಫೈಲ್ ಮಾಡಿನಂತಂದ್ರೆ
ಫಿಸಿಕಲ್ದಾಗ ನಾನು ಫೇಲ್ ಮಾಡಿಸ್ತಾರನ ಇಂಥ ಕ್ವಶನ್ಗಳು ನಿಮ್ಮ ಭಾಳ ತಿಳಿಯಾಗದಾವಿಲ್ಲ. RTI ಆ್ಯಕ್ಟ್ 2005 ಬಂದೈತೆ. ಇದು ನಿಮ್ಮ ಸಂವಿಧಾನಾತ್ಮಕ ಹಕ್ಕು ಐತ್ರಿ. 19A ವಿಧಿ ಪ್ರಕಾರ ಕಾನೂನಾತ್ಮಕ ಸಂವಿಧಾನಾತ್ಮಕ ನಿಮ್ಮ ಹಕ್ಕು ಐತಿ. ನೀವು ಇದನ್ನು ಕೇಳಬೇಕು. ಅದಕ್ಕೆ ಇದ್ರಾಗ ಏನಂತಾರೆ, ಭಾರತದ ಮಾಹಿತಿ ಹಕ್ಕು ಕಾಯ್ದೆ 2005 ಬಂದೈತ್ರಿ. ಇದು RTI ಆ್ಯಕ್ಟ್ 2005. ನೆಕ್ಸ್ಟ್ ತಿಳ್ಕೊಡ್ರಿ, ಅಡ್ರೆಸ್ ಅಂತ ಕೇಳ್ತಾರೆ. ಅಡ್ರೆಸ್ನಾಗ ಆಧಾರ್ ಕಾರ್ಡ್ನಾಗ ಯಾವ ಥರ ಅಡ್ರೆಸ್ ಐತಲ್ಲ ಅದೇ ಥರ ಅಡ್ರೆಸ್ ಹಾಕ್ರಿ. ಅದ್ರ ತಳಗ ಡಿಸ್ಟಿಕ್ ಹಾಕ್ರಿ, ಮತ್ತು ನಿಮ್ಮ ಸ್ಟೇಟ್ ಹಾಕ್ರಿ, ಪಿನ್ ಕೋಡ್ ಹಾಕ್ರಿ. ಯಾವ ಥರ ಅಡ್ರೆಸ್ ಹಾಕ್ಬೇಕಲ್ಲ ಆ ಥರ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ರಿ. ತಳಗೆ ಬರ್ರಿ, ನಿಮ್ಮ ಕಂಟ್ರಿ ಕೇಳ್ತಾರೋ ಕಂಟ್ರಿದಾಗ ನೀವು ಇಂಡಿಯನ್ ಅಂತ ಚಾಯ್ಸ್ ಮಾಡಿರಿ. ಸ್ಟೇಟ್ ಕೇಳ್ತಾರೋ ಕರ್ನಾಟಕ ಅಂತ ಚಾಯ್ಸ್ ಮಾಡಿರಿ. ಸ್ಟೇಟಸ್ ಅಂತ ಕೇಳ್ತಾರೋ ರೂರಲ್ ಅರ್ಬನ್ ಅಂತ ಕೇಳೋ. ನೀವು ಹಳ್ಳಿಯವ್ರು ಇದ್ರೆ ರೂರಲ್ ಅಂತ ಹಾಕ್ರಿ, ಅರ್ಬನ್ದವ್ರು ಇದ್ರೆ ಊರವ್ರು ಇದ್ರೆ ಅರ್ಬನ್ ಅಂತ ಹಾಕ್ರಿ. ನೆಕ್ಸ್ಟ್ ಕೇಳ್ತಾರೋ ಎಜುಕೇಷನ್ ಸ್ಟೇಟಸ್ ಅಂತ ಕೇಳ್ತಾರೆ. ಎಜುಕೇಷನ್ ಸ್ಟೇಟಸ್ದಾಗ ಲಿಟ್ರೇಟ್ ಇಲ್ಲಿಟ್ರೇಟ್ ಅಂತ ಕೇಳ್ತಾರೆ. ಕಲ್ತವ್ರು ಇದ್ದೀರೋ ಅನ್ಪಡ್ದಿರೋ ಲಿಟ್ರೇಟ್ ಹಾಕ್ರಿ. ಲಿಟ್ರೇಟ್ ಹಾಕಂತಲೇ ಕೆಳಗೆ ಕೇಳ್ತಾರೋ 10ನೇ ಪಾಸ್ ಆಗಿರೋ, 12ನೇ ಪಾಸ್ ಆಗಿರೋ, ಡಿಗ್ರಿ ಪಾಸ್ ಆಗಿರುತ್ತೆ. ಯಾರು 10th ಪಾಸ್ ಆಗಿರಿ ಬಿಲೋ 12th ಹಾಕ್ರಿ. ಯಾರು 12th ಪಾಸ್ ಆಗಿರಿ 12th ಹಾಕ್ರಿ. ಯಾರು ಗ್ರ್ಯಾಜುಯೇಷನ್ದಾಗ ಇದೀರಿ ಗ್ರ್ಯಾಜುಯೇಷನ್ ಅಂತ ಹಾಕ್ರಿ. ಇಷ್ಟ ಆಗಂತಲೇ ಕೆಳಗೆ ಮೊಬೈಲ್ ನಂಬರ್ ಕೇಳ್ತಾರೋ. ಸೇಮ್ ಟು ಸೇಮ್ ಮೊಬೈಲ್ ನಂಬರ್ ಏನು ಮೇಲೆಲ್ಲ ಯೂಸ್ ಮಾಡ್ಕೊತ ಬಂದಿರಲ್ಲ ಅದನ್ನ ಮೊಬೈಲ್ ನಂಬರ್ ಕೆಳಗೆ ಹಾಕ್ರಿ. ಈಸಿಯಾಗಿ ತಿಳ್ಕೊತ ಹೊಂಟಿರಿಲ್ಲ, ಡಿಸ್ಪ್ಲೇ ಮಾಡಾಕತ್ತೇನೆ. ಪ್ಲೀಸ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಾಗ್ತೈತಿ. ಬರ್ರಿ ನೆಕ್ಸ್ಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ನೆಕ್ಸ್ಟ್ ಇನ್ಫಾರ್ಮೇಷನ್ದಾಗ ಸಬ್ಮಿಟ್ ಅಥವಾ ರಿಕ್ವೆಸ್ಟ್ ಡೀಟೇಲ್ಸ್ ಅಂತ ಇರುತ್ತೆ. ರಿಕ್ವೆಸ್ಟ್ ಡೀಟೇಲ್ಸ್ನಾಗ ನಾವು ಕಂಟ್ರಿ ಕೇಳ್ತಾರೋ, ಸಿಟಿಜನ್ ಕೇಳ್ತಾರೋ, ಇಂಡಿಯನ್ ಅಂತ ಹಾಕ್ಬೇಕಾಗ್ತೈತಿ. ನೆಕ್ಸ್ಟ್ ಈಸ್ ದಿ ಅಪ್ಲಿಕೆಂಟ್ ಬಿಲೋ ಪವರ್ಟಿ ಲೈನ್ ಅಂತ ಕೇಳ್ತಾರೆ. ಅರ್ಥ ಏನಂತಂದ್ರೆ ನಿಮ್ಮ ಕಡೆ BPL ಇದ್ರೆ ನಿಮಗೆ ಫ್ರೀ ಆಗಿ RTI ಹಾಕಕ್ಕೆ ಅವಕಾಶ ಐತಿ. ನಿಮ್ಮ ಕಡೆ APL ಅಥವಾ ಬೇರೆ ಕಾರ್ಡ್ ಇದ್ರೆ ನೀವು 10 ರೂಪಾಯಿ ಅಷ್ಟು ಅಲ್ಲಿ ಫೋನ್ಪೇ ಮಾಡಬೇಕಾಗ್ತೈತಿ. ಇನ್ನು ನಿಮ್ಮ ಕಡೆ BPL ಐತಿ, ನಿಮ್ಮ ಕಡೆ ಟ್ರಕ್ ಇಲ್ಲ, JCB ಇಲ್ಲ, ಭಾಳ ಹೊಲ ಇಲ್ಲ, ನೀವು ಕರೆಕ್ಟಾಗಿ BPL ನೀವು ಅವಲಂಬನೆ ಇದ್ರೆ ತಿಳ್ಕೊರಿ. ನೀವು ಅಷ್ಟೇ BPL ಎಸ್ ಅಂತ ಹಾಕಿ ನಿಮ್ಮ BPL ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ಅದನ್ನ ಹಾಕಿ ಪ್ರೊಸೀಡ್ ಮಾಡಿರಿ. ನಿಮ್ಮ ಕಡೆ BPL ಇಲ್ಲ ಅಂತಂದ್ರೆ ನೋ ಅಂತ ಹಾಕ್ರಿ. BPL ಇದ್ದವರು ನೋ ಅಂತ ಹಾಕ್ಬೋದು. ಯಾಕಂತಂದ್ರೆ ಏನ್ರ ಮತ್ತು ಬೇರೆ ಲಪಡ ಆಗೋದು ಬೇಡ. ನೋ ಅಂತ ಹಾಕಿ 10 ರೂಪಾಯಿ ತುಂಬಿಬಿಡ್ರಿ. ತುಂಬಿಬಿಡ್ರಿ. ಬರ್ರಿ ನೆಕ್ಸ್ಟ್ ಮುಂದೆ ಏನು ಕೇಳ್ತೈತಿ, ಬಾಕ್ಸ್ ತೋರಿಸೈತೆ ಒಂದು. ಆ ಬಾಕ್ಸ್ನಾಗ ಏನು ಕೇಳ್ಯಾರು, ಟೆಕ್ಸ್ಟ್ ಫಾರ್ RTI ರಿಕ್ವೆಸ್ಟ್ ಅಪ್ಲಿಕೇಶನ್ ಅಂತ ಬಾಜುಕ್ ಬರ್ದಾರು. ಮುಂದೆ ಬಾಕ್ಸ್ ಐತಿ. ಒಂದು ನೆನಪಿಟ್ಕೊಡ್ರಿ, ಈ ಬಾಕ್ಸ್ನಾಗ ಕ್ವಶನ್ ಮಾರ್ಕ್, ಕ್ವಾಮ, ಡಾಟ್ ಎಂಥದ್ದು ಬೇರೆ ಸ್ಪೆಷಲ್ ಕ್ಯಾರೆಕ್ಟರ್, ಆ್ಯಟ್, ಹ್ಯಾಶ್ ಯಾವುದೂ ಯೂಸ್ ಮಾಡಬೇಡ್ರಿ. ಬರ್ರಿ ನಾ ಸಿಂಪಲ್ಲಾಗಿ ಯಾವ ಥರ ಇದ್ರಾಗ ನಮ್ಮ ಕ್ವಶನ್ ಬರಿಬೇಕು. ಇದ್ರಾಗ ಏನು ಬರ್ದಾರು, ಟೆಕ್ಸ್ಟ್ ಫಾರ್ RTI ರಿಕ್ವೆಸ್ಟ್ ಅಪ್ಲಿಕೇಶನ್ ಅಂತ ಐತೆ. ಇದ್ರಾಗ ನಾವು ಏನೇನು ಅಪ್ಲಿಕೇಶನ್ದಾಗ ಹಾಕಿದ್ವಲ್ಲ ಅದು ನಾವು ಏನೇನು ಕ್ವಶನ್ ಅದಾವಲ್ಲ ಆ ಕ್ವಶನ್ನ ಈ ಬಾಕ್ಸ್ನಾಗ ಬರಿಬೇಕಾ. ಅದ್ರ ಜೊತೆ ನಮ್ಮ ರೋಲ್ ನಂಬರ ಮತ್ತು ಏನು ಶಿಫ್ಟ್ ಡೇಟಾ, ಎಕ್ಸಾಮ್ ರೋಲ್ ನಂಬರ ಎಲ್ಲ ಹೇಳ್ಬೇಕಾಗ್ತೈತಿ. ಬರ್ರಿ ನಾ ನಿಮ್ಗೆ ಡೀಟೇಲಾಗಿ ಹೇಳ್ತೇನೆ. ಫಸ್ಟ್ ಏನು ಮಾಡಬೇಕು, ಡ್ಯಾಶ್ದಾಗ ನಿಮ್ಮ ಹೆಸರು ಬರಿಬೇಕು. ಯಾವ ಥರ ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ನಾಗ ಮತ್ತು ಜಾಯಿನ್ ಇಂಡಿಯನ್ ಆರ್ಮಿದಾಗ ಐತಲ್ಲ ಅದೇ ಥರ. ಅಪಿಯರ್ಡ್ ಇನ್ ದಿ ಆರ್ಮಿ ಅಗ್ನಿವೀರ್ ಎಕ್ಸಾಮ್ ವಿತ್ ದಿ ಫಾಲೋವಿಂಗ್ ಕ್ರೆಡೆನ್ಷಿಯಲ್. ಈ ಥರ ಒಂದು ಲೈನ್ ಬರಿಬೇಕು. ಕೆಳಗೆ JIA ರೋಲ್ ನಂಬರ್ ಬರೋದು, ನಿಮ್ದು ರೋಲ್ ನಂಬರ್ ಬರೀರಿ. JIA ರೋಲ್ ನಂಬರ್ ಐತಿಲ್ಲ ಅದನ್ನ ಬರೀರಿ. ಅದ್ರ ನಡು ಒಂದು ತಳಗೆ ಡ್ಯಾಶ್ಗಳು ಅದಾವಲ್ಲ ಅದನ್ನೆಲ್ಲ ಡಿಲೀಟ್ ಹೊಡೆದು ಗ್ಯಾಪ್ ಬಿಟ್ಕೋತ ಚೆನ್ನಾಗಲ್ಲೇ ಬರೀರಿ. ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡಬೇಡ್ರಿ ತಮ್ಮ. ಎಕ್ಸಾಮ್ ಡೇಟ್ ರೋಲ್ ನಂಬರ ಏನು ನಿಮ್ಮ ಅಡ್ಮಿಟ್ ಕಾರ್ಡ್ ಐತಲ್ಲ ಎಕ್ಸಾಮ್ ಬರೆಯಕ್ಕೆ ಹೋಗಿರಲ್ಲ ಅವಾಗ ಎಕ್ಸಾಮ್ ಡೇಟ್ ರೋಲ್ ನಂಬರ್ ಐತಿ ಅಡ್ಮಿಟ್ ಕಾರ್ಡ್ದಾಗ, ಇಲ್ಲಿ ಪೇಸ್ಟ್ ಮಾಡ್ತಾ ನೋಡ್ರಿ. ಕರೆಕ್ಟಾಗಿ ಡೀಟೇಲ್ ತಿಳ್ಕೊಂಡು ಹಾಕ್ರಿ. ನೆಕ್ಸ್ಟ್ ಎಕ್ಸಾಮ್ ಡೇಟ್ ಹಾಕ್ರಿ. ನೀವು ಯಾವ ಶಿಫ್ಟ್ ಬಂದಂತಲ್ಲ 1ನೇ ಶಿಫ್ಟ್, 2ನೇ ಶಿಫ್ಟ್, 3ನೇ ಶಿಫ್ಟ್, 4ನೇ ಶಿಫ್ಟ್ ಅದನ್ನ ಹಾಕ್ರಿ. ಕೆಳಗೆ ಟ್ರೇಡ್ ಹಾಕ್ರಿ. ಟ್ರೇಡ್ನಾಗ ಜನರಲ್ ಡ್ಯೂಟಿ, ಟ್ರೇಡ್ಸ್ಮ್ಯಾನ್, ಮತ್ತು ನರ್ಸಿಂಗ್ ಅಸಿಸ್ಟೆಂಟ್, WMP, ಟೆಕ್ನಿಕಲ್, ಕ್ಲರ್ಕ್ ಏನೇನೈತಲ್ಲ ನಿಮ್ದು ಅದನ್ನ ಒಂದು ಹಾಕ್ರಿ. ಅದು ಹಾಕಂತಲೇ ಮತ್ತು ನಿಮ್ದು GD ಹಾಕಿರಂದ್ರೆ ಮತ್ತು ನಿಮ್ಗೆ ಟ್ರೇಡ್ಸ್ಮ್ಯಾನ್ದು ಕ್ವಶನ್ ಕೇಳಾವಿರುತ್ತೆ ಅಂದ್ರೆ ಆ JI ನಂಬರ್ದಿಂದ ತಳಗೆ ಏನು ಟ್ರೇಡ್ಸ್ತಾನ ಐತಲ್ಲ ಅದನ್ನ ಮತ್ತೊಮ್ಮೆ ಬರೀರಿ. ಮತ್ತೊಮ್ಮೆ ನಿಮ್ಮ ಏನು ಬೇರೆ ರೋಲ್ ನಂಬರ್ಗಳದಾವಲ್ಲ ಅದನ್ನ ಹಾಕ್ರಿ. ಅಥವಾ ಒಂದು ಹಾಕ್ರಿ ಜನರಲ್ ಡ್ಯೂಟಿದ ಸಬ್ಮಿಟ್ ಮಾಡಿರಿ. ಫುಲ್ ಎಲ್ಲ ಪೇಮೆಂಟ್ ತನ ಮತ್ತೊಮ್ಮೆ ಟ್ರೇಡ್ಸ್ಮ್ಯಾನ್ದ ಅಥವಾ ನರ್ಸಿಂಗ್ ಅಸಿಸ್ಟೆಂಟ್ದ ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕ್ರಿ. ನಿಮಗೆ ಈಸಿಯಾಗಿ ಆಕ್ಸೆಸಬಲ್ ಆಗ್ತತಿ. ನೆಕ್ಸ್ಟ್ ಕ್ವಶನ್ ಕೇಳಬೇಕಲ್ಲ, ಇನ್ನು ನಾವೆಲ್ಲ ಡೀಟೇಲ್ಸ್ ಕೊಟ್ಟಿವಿ. ಕ್ವಶನ್ ಕೇಳಬೇಕಲ್ಲ, ಪ್ಲೀಸ್ ಟೆಲ್ ಮೀ ಮೈ ಮಾರ್ಕ್ಸ್ ಆಬ್ಟೈನ್ ಇನ್ ದಿ ಎಕ್ಸಾಮ್. ಸರ್ ಪ್ಲೀಸ್ ಹೇಳ್ರಿ ನಾ ಎಷ್ಟು ಮಾರ್ಕ್ಸ್ ತೊಗೊಂಡನಿ ಎಕ್ಸಾಮ್ದಾಗ. ಪ್ಲೀಸ್ ಟೆಲ್ ಮೀ ಮೈ ಮಾರ್ಕ್ಸ್ ಆಬ್ಟೈನ್ಡ್ ಇನ್ ದಿ ಎಕ್ಸಾಮ್ದಾಗ ಆ್ಯಂಡ್ ಕಟ್ ಆಫ್ ಮಾರ್ಕ್ಸ್ ಮೈ ಟ್ರೇಡ್ ಟು ಕ್ವಾಲಿಫೈ ದಿ ಫಿಸಿಕಲ್. ನಾವು ಟ್ರೇಡ್ ಯಾವ ಹಾಕಿದ್ವಿಲ್ಲ ಅದ್ರಾಗ ಫಿಸಿಕಲ್ದಾಗ ಕಟ್ ಆಫ್ ಆಗ್ಬೇಕಂತಂದ್ರೆ ಎಷ್ಟು ಮಾರ್ಕ್ಸ್ ಬೇಕ್ರಿ ಅದನ್ನೂ ಹೇಳ್ರಿ ಅಂತ ನಾ 2 ಕ್ವಶನ್ ಇದ್ರ ಹಾಕೀನಿ. ಇದೇ ಥರ ನೀವು ನಾವು ವಾಟ್ಸಪ್ ಚಾನಲ್ದಾಗ ಹಾಕಿರ್ತೀನಿ. ಇದನ್ನು ಪೂರಾ ನೀವು ನೋಡ್ರಿ. ಅದ್ರಾಗ ತೆಗೆದು ಏನು ಬೇರೆದವ್ರದ್ದು ಅದ್ರಾಗ ಇನ್ಫಾರ್ಮೇಷನ್ ಐತಲ್ಲ ಅಂತ ತೆಗೆದು ನಿಮ್ಮ ಇನ್ಫಾರ್ಮೇಷನ್ಗಳು ಹಾಕ್ರಿ. ಆ ಬಾಕ್ಸ್ನಾಗ ಪೇಸ್ಟ್ ಮಾಡಿರಿ. ನೆಕ್ಸ್ಟ್ ತಳಗೊಂದು PDF ಕೇಳ್ತಾರೆ.
PDF ಎಲ್ಲರೂ ಹೇಳಕತ್ತಾರ 10th ಮಾರ್ಕ್ಸ್ 12th ಮಾರ್ಕ್ಸ್ ಹಾಕತ್ತ, ಅದನ್ನ ಹಾಕಕ್ಕೆ ಹೋಗ್ಬೇಡ್ರಿ. ನಿಮ್ಮದೇನು ಅಗ್ನಿವೀರ್ ಅಪ್ಲಿಕೇಶನ್ ಹಾಕಿದ್ದು ನಿಮ್ಮ PDF ಐತಿ, ಅಡ್ಮಿಟ್ ಕಾರ್ಡ್ PDF ಐತಿ, ಯಾವುದೇ ಒಂದಿರಲಿ ಅದನ್ನ ತೊಗೊಳ್ರಿ, ಅಲ್ಲಿ ಪೇಸ್ಟ್ ಮಾಡಿರಿ, ಅಲ್ಲಿ ಅಪ್ಲೋಡ್ ಮಾಡಿರಿ, ಅಥವಾ ಇಲ್ಲ ಅಂತಂದ್ರೆ ಬಿಟ್ಟು ಬಿಡ್ರಿ, ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದಾಗಂತಲೇ ಕೆಳಗೆ ಕ್ಯಾಪ್ಚಾ ಕೋಡ್ ಇರ್ತೈತಿ. ಆ ಕ್ಯಾಪ್ಚಾ ಕೋಡ್ ಯಾವ ಥರ ಐತೆ ಅದನ್ನ ಹಾಕ್ರಿ, ಮೇಕ್ ಪೇಮೆಂಟ್ ಅಂತ ಬರ್ತಾರಲ್ಲಿ, ಪೇಮೆಂಟ್ ಮಾಡ್ರಿ ಅಂತ, ಮೇಕ್ ಪೇಮೆಂಟ್ ಅದನ್ನ ಟಚ್ ಮಾಡಿರಿ. ಟಚ್ ಮಾಡಂತಲೇ ನಿಮ್ಗೆ ಏನು ಬರ್ತೈತಿ, ಆರ್ ಯು ಶ್ಯೂರ್ ಯು ವಾಂಟ್ ಟು ಸಬ್ಮಿಟ್ ದ ರಿಕ್ವೆಸ್ಟ್ ಅಂತ ಕೇಳ್ತೈತಿ. ಓಕೆ ಸರ್ ಅಂತಂದು ಓಕೆ ಹೊಡ್ರಿ. ನೀವು ಮತ್ತೊಮ್ಮೆ ಮತ್ತೆ ಕ್ಯಾಪ್ಚಾ ಕೋಡ್ ಬರ್ತೈತೆ, ಅಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಹೊಡ್ರಿ. ಮತ್ತೆ ಬರ್ತೈತೆ ಆರ್ ಯು ಶ್ಯೂರ್ ಯು ವಾಂಟ್ ಟು ಸಬ್ಮಿಟ್ ದ RTI ಅಂತ, ಅಲ್ಲಿ ಮತ್ತೆ ಓಕೆ ಹೊಡ್ರಿ. ಓಕೆ ಹೊಡಿ ಅಂತಲೇ ನಿಮ್ಮದು ಪೇಮೆಂಟ್ ಮೋಡ್ ಬರ್ತೈತಿ. ಇದೆಲ್ಲ ಯಾವಾಗ ಬರ್ತೈತಿ, ಯಾರ್ದು APL ಐತಿ, ಬೇರೆ ಕಾರ್ಡ್ ಐತಿ, ಯಾರು BPL ಚಾಯ್ಸ್ ಮಾಡಿ ಅಲ್ಲೆಲ್ಲ ನಂಬರ್ ಹಾಕಿರ್ಲೆ ನಿಮ್ಮ ಡೈರೆಕ್ಟ್ಲಿ ಸಬ್ಮಿಟ್ ಆಗಿ ನಿಮ್ಮ ಇಮೇಲಿಗೆ ಡೈರೆಕ್ಟ್ಲಿ ಮೇಲ್ ಬರ್ತೈತಿ. ಏನಂತ ಮೇಲ್ ಬರ್ತೈತಿಲ್ಲ ಅದನ್ನ ಹೇಳ್ತಾನು. ಫಸ್ಟ್ ಇವ್ರದ್ದು ಕಂಪ್ಲೀಟ್ ಮಾಡೋನು. ಏನು ಪೇಮೆಂಟ್ ಬರ್ತೈತಲ್ಲ ಅಲ್ಲಿ ಪೇಮೆಂಟ್ನಾಗ ರೌಂಡ್ ಚಿಹ್ನೆ ಐತಿ, ಅದನ್ನ ಟಿಕ್ ಮಾಡಿರಿ. ಮತ್ತೊಂದು ರೌಂಡ್ ಚಿಹ್ನೆ ಬರ್ತೈತಿ, ಅದನ್ನ ಟಿಕ್ ಮಾಡಿರಿ. ಏನ್ರಿ ಬೇರೆ ದೊಡ್ಡ ದೊಡ್ಡ ಮೆಸೇಜ್ ಬರಾಕತ್ತೋತಿವ್ರಿ, ಓಕೆ ಹೊಡೆದ್ಬಿಡ್ರಿ. ಯಾಕಂತಂದ್ರೆ ಎಲ್ಲ ಅವರ ಕ್ವಶನ್ ಕೇಳ್ತಾರು. ಓಕೆ ಹೊಡೆ ಅಂತಲೇ ತಳಗೆ ಏನು ಬರಿಬೇಕಂತಂದ್ರೆ ನೀವು ಸ್ಕ್ರೋಲ್ ಮಾಡ್ಬೇಕಾಗ್ತದೆ. ಸ್ಕ್ರೋಲ್ ಮಾಡಂತಲೇ UPI ಅಂತ ಬರ್ದಿರ್ತಾರೆ, UPI ಟಚ್ ಮಾಡಿರಿ. ಮಸ್ತ್ ಸ್ಕ್ರೋಲ್ ಹೊಡ್ರಿ. ಯೆಲ್ಲೋ ಕಲರ್ಲೆ ಕನ್ಫರ್ಮ್ ಅಂತ ಬರ್ದಿರ್ತಾರೆ, ಅದನ್ನ ಕನ್ಫರ್ಮ್ ಟಚ್ ಮಾಡಿರಿ. ಮಸ್ತ್ ಸ್ಕ್ರೋಲ್ ಮಾಡಿರಿ. ಕೆಳಗೆ QR ಕೋಡ್ ಇರ್ತೈತಿ. QR ಕೋಡ, ಬಾರ್ ಕೋಡ, ಫೋನ್ಪೇ ಮಾಡೋ ಕೋಡ, ಅದನ್ನು ಫೋನ್ಪೇ ಮಾಡಿರಿ 10 ರೂಪಾಯಿ. ಅಲ್ಲಿ ಬರ್ತೈತಿ ಯುವರ್ ಟ್ರಾನ್ಸಾಕ್ಷನ್ ಇಸ್ ಸಕ್ಸಸ್ಫುಲ್. ಇಷ್ಟು ಬಂದ ಮೇಲೆ ನಿಮಗೆ ಡೈರೆಕ್ಟ್ ಇಮೇಲ್ಗೆ ಮೆಸೇಜ್ ಬರ್ತೈತಿ. ಯಾರು BPL ಇದ್ರು ಮೊದಲು ಬಂದಿತ್ತಲ್ಲ, ಯಾರಿಗೆ APL ಬೇರೆ ಕಾರ್ಡ್ ಅದಾವಲ್ಲ 10 ರೂಪಾಯಿ ಪೇಮೆಂಟ್ ಮಾಡಕತ್ತಾರಲ್ಲ ಅವ್ರಿಗೆ ಈಗ ಬರ್ತೈತಿ ಪೇಮೆಂಟ್ ಮಾಡಂತಲೇ. ಏನು ಯುವರ್ ಟ್ರಾನ್ಸಾಕ್ಷನ್ ಇಸ್ ಸಕ್ಸಸ್ಫುಲಿ ಅಂತ ಬರಂತಲೇ ಇಮೇಲ್ಗೆ ಹೋರಿ, ಇಮೇಲ್ ಬರಂತಲೇ ಆ ಮೇಲ್ನ ನೀವು ನಮ್ಮ ಕಡೆ ಇಟ್ಕೊಳ್ರಿ. ಅದರ ಮ್ಯಾಲೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರ್ತೈತೆ. ಆ ನಂಬರ್ ಏನು ಮಾಡಬೇಕು, ನೀವು ಮತ್ತೆ ಗೂಗಲಿಗೆ ಹೋಗಿ RTI ಅಂತ ಹೊಡೆದ RTI ಆನ್ಲೈನ್ದಾಗ ಹೋಗಿ RTI ಪೋರ್ಟಲ್ದಾಗ ಹೋಗಿ ರಿಕ್ವೆಸ್ಟ್ ಸಬ್ಮಿಟ್ ಅಂತ ಏನು ಬರ್ದಿದ್ದಿಲ್ಲ ನಾವು ಅದ್ರ ಮ್ಯಾಲೆ ಕ್ಲಿಕ್ ಮಾಡಿದ್ವಿಲ್ಲ, ಅದ್ರ ಬಾಜುಕ ವ್ಯೂ ಸ್ಟೇಟಸ್ ಅಂತ ಇರ್ತೈತೆ. ವ್ಯೂ ಸ್ಟೇಟಸ್ನ ಹೋಗಿ ನೀವು ಅದ ರಿಕ್ವೆಸ್ಟ್ ಹಾಕಿ, ನಿಮ್ಮ ಇಮೇಲ್ ಅಡ್ರೆಸ್ ಹಾಕಿ, ನಿಮ್ಗೆ ಏನು ಕ್ಯಾಪ್ಚಾ ಕೋಡ್ ಹಾಕಿ, OTP ಹಾಕಿ, ನೀವೇನು ಲಾಗಿನ್ ಆಗ್ತಿರಲ್ಲ ನಿಮ್ಗೆ ಹೋಗ್ತಾಗ್ತೈತಿ ನೀವೇನು RTI ಫೈಲ್ ಮಾಡಿರಲ್ಲ ಆ ಸ್ಟೇಟಸ್ ಎಲ್ಲೈತಿ, ಆ RTI ಎಲ್ಲಿ ಹೊಂಟೈತಿ, ಹೋಗಿ ಮುಟ್ಟೈತಿ ಇಲ್ಲೋ, ನಮ್ಮ ಆನ್ಸರ್ ಎಷ್ಟು ದಿವ್ಸ ಬಿಟ್ಟು ಕೊಡಾರ್ದರು ಎಲ್ಲ ವ್ಯೂ ಸ್ಟೇಟಸ್ನಾಗ ನಿಮ್ಗೆ ಕ್ಲಿಯರ್ಲಿ ಇನ್ಫಾರ್ಮೇಷನ್ ಗೊತ್ತಾಗ್ತೈತಿ. ಇನ್ನು ಸ್ಟೆಪ್ ಬೈ ಸ್ಟೆಪ್ ವೀಡಿಯೋ ಹಾಕೋತ ಫುಲ್ ಕ್ಲಿಯರ್ಲಿ ಸಿಂಪಲ್ಲಾಗಿ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟೇನೆ. ನೀವೇನು ಮಾಡಬೇಕು, ನಮ್ಮ ಎಲ್ಲ ತಮ್ಮ ತಂಗಿ ಕಳಿಸ್ಬೇಕು. ನನಗೋಸ್ಕರ ಅಲ್ಲ ಅವ್ರಿಗೋಸ್ಕರ ಕಳಿಸ್ಬೇಕು ನೀವು. ಯಾಕಂತಂದ್ರೆ ಪಾಪ ಅವ್ರ ಹಾದಿ ಕಾಯ್ತಿರ್ತಾರು, ಡಿಪ್ರೆಸ್ ಆಗ್ತಿರ್ತಾರು. ನಾವು ಓದೋದು ಬಿಡ್ತನು SSC GD ಓದ್ತನತ್ ಹೋದ್ರೆ ಅಲ್ಲಿ 50% ರಿಸರ್ವೇಷನ್ ಕೊಟ್ಟು ಅದನ್ನೂ ಹೊಲಿಸಿ ಇಡಿಸಿಬಿಟ್ಟಾರು. ಅದಕ್ಕೆ ನೀವೇನು ಮಾಡಬೇಕು, ಕಳಿಸ್ಬೇಕು. ನೀವು ಫಸ್ಟ್ ಅಗ್ನಿವೀರಿಗೆ ಹೋಗ್ಬೇಕು, ಆಮೇಲೆ SSC GD ಹೋಗಕ್ಕೆ ನಿಮ್ಗೆ ಅಪಾರ್ಚುನಿಟಿಗಳದಾವೆ. ಅರ್ಥ ಆಗೈತಿಲ್ಲ, ಎಲ್ಲರಿಗೂ ಶೇರ್ ಮಾಡಿರಿ, ಎಲ್ಲರಿಗೂ ಗೊತ್ತಾಗಲಿ ಯಾವ್ಯಾವ ಥರ RTI ನಾವು ಫೈಲ್ ಮಾಡಬೇಕು, ನಮ್ಮ ಇನ್ಫಾರ್ಮೇಷನ್ ನಾವು ತಿಳ್ಕೊಳ್ಬೇಕು. ಯಾಕಂತಂದ್ರೆ ಇದು ನಮ್ಮ ಹಕ್ಕು ಐತಿ. ನಾವು ಮತ್ತು ಸೋಲ್ಜರ್ ಆಗ್ಬೇಕಂತಂದ್ರೆ ನಾವು ಹಕ್ಕು ನಾವೆಲ್ಲ ತೊಗೊಳ್ಬೇಕು. ಅವಾಗ ನಮ್ಮ ಮಾರ್ಕ್ಸ್ ಗೊತ್ತಾದ್ಮೇಲೆ ನಾವು ಒಂದು ಸೋಲ್ಜರ್ ಆಗ್ತೀವಿ. ಸೋಲ್ಜರ್ ಆಗೋಕ್ಕಿಂತ ಮುಂಚೆ, ಯೂನಿಫಾರ್ಮ್ ಹಾಕೊಳ್ಳೋಕ್ಕಿಂತ ಮುಂಚೆ ಇನ್ಬಿಲ್ಟ್ ಸೋಲ್ಜರ್ ಅದೀವಿ ಅಂತ ಮರ್ಯಾಕೆ ಹೋಗ್ಬೇಡ್ರಿ. ಒಂದು ಸರಿ ಯುದ್ಧ ಮಾಡ್ತೀನಿ, ದೇಶ ಕಾಯ್ತೀನಿ ಅಂತ ತಲೆ ಇಟ್ಕೊಂಡ್ರೆ ಅವತ್ತಿಂದ ನೀವು ಸೋಲ್ಜರ್ ಆಗಿರಿ. ಜಸ್ಟ್ ನಿಮಗೆ ಮ್ಯಾಲೆ ಒಂದು ಯೂನಿಫಾರ್ಮ್ ಬರಬೇಕು, ಟೊಪ್ಪಿಗೆ ಹಾಕೋಬೇಕು, ಯಾವ್ರೆ ಸಲ್ಯೂಟ್ ಹೊಡಿಬೇಕು, ಅದೊಂದ ಬಾಕಿ ಐತಿ. ಅದು ಒಂದು ದಿವ್ಸ ಪೂರ ಆಗೇ ಆಗ್ತೈತಿ. ನಿಮ್ಮ ಅಣ್ಣ ನಿಮ್ಮ ಜೊತೆ ಯಾವತ್ತೂ ಇದ್ದಾನು. ಮತ್ತೇನ್ರಿ ಡೌಟ್ ಇದ್ದು ಅಂತಂದ್ರೆ ಕಮೆಂಟ್ ಮಾಡಕ್ಕೆ ಮರ್ಯಾಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬು ಮಾಡಿ ಹೋಗ್ರಿ. ಆಲ್ ದ ಬೆಸ್ಟ್ ಎಲ್ಲರಿಗೆ. ಜೈ ಹಿಂದ್.